ಸೂರ್ಯಕಾಂತಿ. ಒಂದು ನಿಮಿಷ ಬಿಸಿನೀರು ತೋಡ್ತಾ ಇದೀನಿ, ಆಮೇಲೆ ಸ್ನಾನ ಮಾಡ್ಕೊಳ್ಳಿ. ಬೇಡ ಐಶ್ವರ್ಯ, ತಣ್ಣೀರಲ್ಲೇ ಮಾಡು. ಅಯ್ಯೋ ಶೀತ ಆಗುತ್ತೆ ರೀ, ನನ್ನ ಮಾತು ಕೇಳಿ. ಕಾಂತಿ, ನನ್ನ ಶರ್ಟ್ ತಗೊಂಬಾ. ಹಾ ಬಂದೆ ರೀ. ರೀ ಈ ಶರ್ಟ್ ಹಾಕೊಳ್ರಿ, ಈ ಚೆನ್ನಾಗಿ ಕಾಣುತ್ತೆ. ನನಗಿದು ಬೇಡ. ಕಾಂತಿ, ನನಗೋಸ್ಕರ ಪೇಟೆಯಿಂದ ಐತಲ್ಲ ಆ ಶರ್ಟ್ ಕೊಡು. ಹಾ ತಂದೆ. ಹಾಲು ತಗೊಂಡೋಗ್ಯಾ? ಬೇಜಾರೇ ಹೋದ್ರೆ ನೀನು ಒಪ್ಪಿಟ್ರೆ ಅವರಿಗೆ ಹಾಲು ಕೊಡ್ಲಾ? ಅದಕ್ಕೇನಂತೆ ತಗೋ. ನನಗೆ ನಿನ್ನ ಮೇಲೆ ತುಂಬಾ ಸಿಟ್ಟು ಬಂದಿದೆ. ಯಾಕೆ ಅಂತ ಕೇಳಲ್ವಾ? ನೀನೇನೋ ಹೇಳ್ಬಿಟ್ಟೆ ಐಶ್ವರ್ಯನ ಒಪ್ಕೊಳ್ಳಿ ಅಂತ. ಆದರೆ ನನ್ನ ಮನಸ್ಸಿನ ತುಂಬ ನೀನೇ ಇದೆಯಾ ಕಾಂತಿ, ಅವಳಿಲ್ಲ. ಅಮ್ಮನ ಕೊನೆ ಆಸೆ, ಮನೆಯವ್ರು ಹೇಳಿದ್ರು, ಜೊತೆಗೆ ನೀನು ಹೇಳಿದೆ ಅಂತ ಮನಸ್ಸಿಲ್ದಿದ್ರು ಅವಳನ್ನ ಒಪ್ಕೊಂಡಿದ್ದೆ ನಾಮಕಾವಾಸ್ತೆಗೆ. ಆದರೆ ಒಂದು ಮಾತಂತೂ ನಿಜ, ನನಗೆ ಐಶ್ವರ್ಯ ಬಗ್ಗೆ ಯಾವುದೇ ಥರ ಪ್ರೀತಿ ಕರುಣೆ ಅನ್ನೋದಿಲ್ಲ, ಬರೀ ಅಸಹ್ಯ ತುಂಬಿಕೊಂಡಿದೆ. ಅಲ್ಲ ಕಾಂತಿ, ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಇನ್ನು ಒಳ್ಳೆತನ ಹೋಗ್ಲಿಲ್ವಲ್ಲೇ? ನೀನು ಬುದ್ಧಿ ಇಲ್ವಾ ನಿನಗೆ? ಓದಿರೋಳು ತಾನೇ ನೀನು? ಹೆಂಡತಿ ಮಧ್ಯೆ ಬರಬಾರ್ದು ಅಂತ ಗೊತ್ತಾಗಲ್ಲ? ಗೊತ್ತಿರೋದು ಕಾಂತಿ ಅಲ್ಲ ನೀನು ಅಂತ ಹೇಳಕ್ಕಾಗಲ್ವಾ? ನನ್ನ ಗಂಡನಾದ ದಿವಂಗತ ಚಂದ್ರರಿಂದ ನನಗೆ ಬಂದಿರುವ ಸಮಸ್ತ ಆಸ್ತಿಯ ಒಡೆಯಳು ನಾನಾಗಿದ್ದು ಅದನ್ನು ಕೆಳಗಂಡಂತೆ ಹಂಚಲು ನಿರ್ಧರಿಸಿದ್ದೇನೆ. ಅದಕ್ಕೂ ಮೊದಲು ನನ್ನ ಅಂತರಾಳದ ಮಾತನ್ನು ನಾನು ಹೇಳಲು ಇಚ್ಛಿಸುತ್ತೇನೆ. ಕಾಂತಿಯು ಜವಾಬ್ದಾರಿಯುತವಾದ ಹೆಣ್ಣುಮಗಳು, ತ್ಯಾಗ ಮನೋಭಾವದವಳು. ನನಗೆ ಹಾವು ಕಚ್ಚಿದಾಗ ಸಾಯಲು ಬಿಡದೆ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ನಾನನ್ನು ಕಾಪಾಡಿದ ದೇವತೆ ಅವಳು. ಅವಳು ಇಚ್ಛಿಸಿದರೆ ಯಾರಿಗೆ ಬೇಕಾದರೂ ಕೊಡುವುದೇ ವಿನಃ ತನ್ನಿಚ್ಛೆಯಂತೆ ತನ್ನೆಲ್ಲ ಆಸ್ತಿಗೂ ಏಕೈಕ ವಾರಸಳು. ಇದಕ್ಕೆ ಯಾರ ಪ್ರತಿರೋಧವೂ ಇರುವುದಿಲ್ಲ ಎಂದು ನಂಬಿರುತ್ತೇನೆ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನೀನೇ ಸೂಕ್ತ ವ್ಯಕ್ತಿ ಅಂತ ಅಮ್ಮನ ನಿರ್ಧಾರ. ಅದವ್ರು ನೀನು ವಹಿಸ್ತಾ ಇರೋ ಜವಾಬ್ದಾರಿ. ನಿರಾಕರಿಸಿದ್ರೆ ಅವ್ರಿಗೆ ಅವಮಾನ ಮಾಡ್ದಾಗೆ. ತಗೊಮ್ಮ.